ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕೆಲಸ ನಮ್ಮೂರಾಗ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ಓನರಲ್ಲೇ ಗಾಡಿ ತಗೊಂಡು ಒಳ್ಳಾಡಕ್ಕೆ ಹೋಗಿದ್ರು. ಅವ್ರಿಗೆ ಮಾತಾಡಿಸಿದೆ. ನಮ್ಮ ಬಾಸಿಗೆ ಫೋನ್ ಮಾಡು, ಬಿಲ್ಡಿಂಗ್ ಹತ್ರ ಬರ್ತಾರಂತ ಹೇಳಿದ್ರು. ಬಿಲ್ಡಿಂಗ್ ಹತ್ರ ಬಂದ್ವಿ. ಕೆಲಸ ಎಲ್ಲ ಮುಗಿದಿತ್ತು. ಇಲ್ಲಿ ಮಳೆ ನೀರು ಅಷ್ಟೇ ಬಾಕಿ ಇತ್ತು. ಮೆಟ್ರಲ್ ಇದ್ದಿಲ್ಲ. ಮೆಟ್ರಲ್ ಲಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇರೋ ಮೆಟ್ರಲ್ಲ ಚೆಕ್ ಮಾಡ್ಕೊಂಡು ಬಾಕಿ ಏನು ಬೇಕಾ ಮೆಟ್ರಲ್ಲ ಲಿಸ್ಟ್ ಮಾಡ್ಕೊಂಡು ಓನರು ನಾವು ಅಂಗಡಿ ಕಡೆ ಹೊರಟ್ವಿ ಮೆಟ್ರಲ್ ತರಕ್ಕೆ. ಹಂಗೆ ಅಂಗಡಿ ಹತ್ರ ಬಂದು ಮೆಟ್ರಲ್ ತಗೊಂಡು ಬಿಲ್ಡಿಂಗ್ ಕಡೆ ಹೊರಟ್ವಿ. ಈ ಥರ ಪೈಪ್ ಒಯ್ಯೋದು ಬೈಕ್ನ ಸ್ವಲ್ಪ ಕಷ್ಟ, ಆದರೂ ಹುಷಾರಾಗಿ ಹೋಯ್ತಿ. ಬಿಲ್ಡಿಂಗ್ ಹತ್ರ ಬಂದು ಎಣ್ಣೆ ಕಟ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಕೆಲಸ ಮಾಡ್ತಾಯಿದ್ರೆ ನಮ್ಮ ಹುಡುಗ ಕ್ಯಾಮ್ರಾಮ್ಯಾನ್ ಆಗಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದ. ನಾ ಅಲ್ಲೇ ಎಣ್ಣೆ ಮೇಲೆ ಕೆಲಸ ಮಾಡ್ತಾಯಿದ್ದೆ. ಓನರ್ ಕೆಳಗಡೆ ನಿಂತ್ಕೊಂಡು ಹುಷಾರಾಗಿ ಕೆಲಸ ಮಾಡಪ್ಪ, ಲೇಟ್ ಆದ್ರೂ ಪರವಾಗಿಲ್ಲ, ಮೇಲಿನ ಕೆಲಸ ಅಂತ ಹೇಳ್ತಾಯಿದ್ರು ಓನರು. ಹಾಗೆ ಕೆಲಸ ಎಲ್ಲ ಮುಗೀತು. ಮಳೆ ನೀರು ಮತ್ತು ಕಿಚನಿಂದೆಲ್ಲ ಡ್ರೈನೇಜ್ ಕನೆಕ್ಷನ್ ಕೊಟ್ವಿ. ಇನ್ನು ಬಾಕಿ ಕೆಲಸ ಇತ್ತು ಒಳಗಡೆ. ನಮ್ಮ ಹುಡುಗ ಹಂಗೆ ಮೆಟ್ರಲ್ ತಗೊಂಬಾರಪ್ಪ ಅಷ್ಟು ಅಂತ ಹೇಳಿದೆ. ಅವನು ತೆಗಿತಾ ಇದ್ದ. ಹಂಗೆ ಒಳಗಡೆ ಬಾತ್ರೂಮ್ನೇ ಬಂದ್ವಿ. ಇಲ್ಲಿ ಜಾಡ್ರಿ ಫಿಟ್ಟಿಂಗ್ ಮಾಡೋಕ್ಕೆ ಕಟಿಂಗ್ ಸ್ಟಾರ್ಟ್ ಮಾಡಿದೆ. ಜಾಡ್ರಿ ಕುಡ್ಸೋಕ್ಕಿತ್ತ ರೌಂಡ್ ಕಟ್ ಮಾಡಿದೆ. ಆಮೇಲೆ ಪ್ಲಗ್ಗೆಲ್ಲ ಬಿಚ್ಕೊಂಡು ಅಲ್ಲಿ ಸಿಮೆಂಟ್ ಹಚ್ಕೊಂಡೆ. ಯಾಕಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಟ್ಯಾಪ್ ಹಂಗೆ ಫಿಟ್ಟಿಂಗ್ ಮಾಡಂಗೆ. ಈ ಥರ ಸಿಮೆಂಟ್ ಹಚ್ಚಿದ್ರೆ ಲೀಕೇಜ್ ಏನಾದ್ರೆ ಜಲ್ದಿ ಹೊರ ಬರ್ತೈತಿ. ಗೋಡೆಗೆಲ್ಲ ಲೀಕೇಜ್ ಆಗಲ್ಲ. ಹಂಗೆ ಈ ಥರ ಸಿಮೆಂಟ್ ಹಚ್ತೇವೆ ನಾವು. ಸಿಮೆಂಟೆಲ್ಲ ಹಚ್ಚಿದ ಮ್ಯಾಗ ಪ್ಲಗ್ಗೆಲ್ಲ ಟೈಟ್ ಹೊಡ್ಕೊಂಡು ಉಳಿದ್ರೆ ಮೆಟ್ರಲ್ಲ ಅಂಗಡಿ ಹೋಗ್ಬಿಟ್ಟು ಹಂಗೆ ನಮ್ಮ ಹುಡುಗ ರೆಡಿ ಮಾಡ್ತಾರೆ. ಅವನ್ನೆಲ್ಲ ರಿಟರ್ನ್ ಕೊಟ್ಟು ಟ್ಯಾಪೆಲ್ಲ ಲೀಸ್ಟ್ ಮಾಡ್ಕೊತ್ತು. ಹಂಗಾಗಿ ಉಳಿದಿರೋ ಮೆಟ್ರಲ್ ತಗೊಂಬಂದು ಅಂಗಡಿ ಕೊಟ್ವಿ. ಇಷ್ಟೇ ಇವತ್ತಿನ ಲಾಗ್ ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.